ಹಲೋ ನಮಸ್ಕಾರ ದೋಸ್ತ ಮತ್ತೊಮ್ಮೆ ನನ್ನ ರಂಪರಮಣ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತೀನಿ. ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ನಾವು ಲೈಟಿಂಗ್ಸು ಅದು ಇದು ಕಾರ್ಡ್ ಫೋರ್ ಎಲ್ಲ ಫಿಕ್ಸ್ ಮಾಡ್ತಾ ಇದ್ದೀವಿ. ಹೇಗಿರುತ್ತೆ ಅಂತ ಎಲ್ಲ ಮಾಡೋಣ ಬನ್ನಿ. ಲೆಟ್ಸ್ ಗೆಟ್ ಇನ್. ಹಾಯ್ ಹಲೋ ನಮಸ್ಕಾರ ದೋಸ್ತ ಮತ್ತೊಮ್ಮೆ ನಮ್ಮ ರಂಪರಮಣ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವ್ಲಾಗಲ್ಲಿ ನಾವು ಸುಮ್ಮನೆ ಹೋಗ್ತಾ ಇರೋದು. ಏನಿಲ್ಲ ಕೇಳಿಲ್ಲ ಸುಮ್ಮನೆ ಹೋಗ್ತಾ ಇರೋದು. ಹೆಂಗೈತೆ ಟೈಟ್ಲ್ ಹೆಂಗೈತೆ? ಚೆನ್ನಾಗಿದೆಯಲ್ಲ, ತಮ್ಮನೇಲ್ ಟೈಟಲ್ ಇದೆ ಅಂತ ಹೇಳ್ತಾ ಇವತ್ತು ಯಪ್ಪ ಬೆಳಗ್ಗೆ ಎದ್ದೆ, ರೆಡಿ ಆದೆ, ಅದಕ್ಕೂ ಮುಂಚೆ ರೆಕಾರ್ಡ್ ಬರೀತಿದ್ದೆ, ಹೋದೆ ಕ್ಲಾಸ್ಗೆ ಹೋದೆ, ಪ್ರಾಕ್ಟಿಕಲ್ ಎಕ್ಸಾಮ್ ಇತ್ತು, ಬರೆಯೋಷ್ಟು ಬರೆದೆ, ಎಲ್ಲ ಆಯಿತು, ಮತ್ತೆ ಬಂದೆ ಅಷ್ಟೇ. ಈಗ ಮತ್ತೆ ಮನೆಗೆ ಹೋಗ್ತಾಯಿದ್ದೀನಿ. ಅಂದರೆ ನಾವೇ ಇರೋಕ್ಕೊಂದು ರೂಮ್ ಮಾಡಿದ್ರೆ, ಮನೆ ಮಾಡಿದ್ರೆ ಇರೋ ಇದ್ದಿದ್ದೆಲ್ಲ ಅದೇ ಬೇರೆ. ಬಟ್ ಊಟ ಅಡುಗೆ ಎಲ್ಲ ಮಾಡಬೇಕು, ಅದೊಂದು ಸ್ವಲ್ಪ ಇದಾಗ್ತದೆ, ಪ್ರಾಬ್ಲಮ್ ಆಗ್ತದೆ. ಅದು ಬಿಟ್ಟರೆ ಮಿಕ್ಕಿದ ರೂಮಲ್ಲೆಲ್ಲ ಜಾಲಿ ಮಾಡ್ಬೋದು. ಸರಿ, ಹೋಗ್ತಾ ಏನೇನಾಗ್ತದೆ, ಏನೇನು ಮಾಡ್ತೀನಿ ಎಲ್ಲ ತಿಳಿಸ್ಕೊಡ್ತೀನಿ, ಬನ್ನಿ ಹೋಗುವ. ಈಗ ತಾನೇ ಮಲಗಿದೆ, ಎದ್ದೆ, ರೆಕಾರ್ಡ್ ಬರೆಯೋದಿತ್ತು. ನಾನು ಎಲ್ಲ ಯಾಕಲೇ ರೆಕಾರ್ಡೆಲ್ಲ ಸಬ್ಮಿಷನ್ ಮಾಡಿಬಿಟ್ಟಿದ್ದಾರೆ, ಇನ್ನೂ ರೆಕಾರ್ಡೇ ಸಬ್ಮಿಷನ್ ಮಾಡಿಲ್ಲ. ಸೊ ಏನು ಮಾಡೋದು ಅಂತ ಗೊತ್ತಾಗದೆ ಆಲ್ಮೋಸ್ಟ್ ಅಲ್ಲೆಲ್ಲ ಬರೆದೇ ಕಂಪ್ಲೀಟ್ ಮಾಡಿದ್ದೀನಿ. ನೋಡುವ ಏನು ಮಾಡೋದು ಅಂತ ಗೊತ್ತಿಲ್ಲ ಸೀರಿಯಸ್ ಆಗಿ. ಆಮೇಲೆ ಈಗ ಮೈಕ್ ಆರ್ಡ್ರ್ ಬಂದಿತ್ತು, ಮೈಕ್ ಆರ್ಡ್ರ್ ಮಾಡಿದ್ದು, ಹೇಳಿದ್ನಲ್ಲ ಮೈಕ್ ಬರುತ್ತೆ ಅಂತ. ಸೊ ಕೊನೆಗೂ ಮೈಕ್ನ ಆರ್ಡ್ರ್ ಮಾಡಿದ್ದೀನಿ, ಬಂದಿದೆ. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಆಲ್ಮೋಸ್ಟ್ ಅಲ್ಲೂ ನೋಡು, ಈ ನಮಗೆ ಎಲ್ಲರೂ ಎಷ್ಟು ನರ್ವಸ್ ಪಡ್ತಾರೆ ಅಂತಂದರೆ, ನನ್ನ ಈಗ ಒಂದು ಇನ್ಸಿಡೆನ್ಸ್ ಆಯ್ತದ ಗೊತ್ತಾ? ಏನಂತ ಅಂದರೆ, ನಾರ್ಮಲ್ ಆಗಿದ್ದರೆ ಈಗ ನೀವು ಕೆಲಸ ಮಾಡ್ತೀರಾ, ನೀವು ಏನೇ ಕೆಲಸ ಮಾಡಿ ಆಯಿತಾ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನೀವು ಈಗ ಸುತ್ತಮುತ್ತ 1000 ಜನ ಓಡಾಡ್ತಾ ಇರ್ತಾರೆ. ಇವ್ನು ಹಂಗೆ ಮಾಡ್ತಾನೆ, ಇವ್ನು ಹಿಂಗೆ ಮಾಡ್ತಾನೆ, ಇವ್ನು ಹಂಗೆ ಮಾಡ್ತಾನೆ ಅಂತ 1000 ಮಾತಾಡ್ತಾರೆ. ಕೆಲಸ ಮಾಡೋರು ನೀವು, ಊಟ ತಿಂಡಿ ನೀವು ತಿನ್ನೋದು, ಊಟ ತಿಂಡಿಗೆ ದುಡ್ಡು ನೀವು ದುಡಿಬೇಕು, ಬಟ್ಟೆಗೆ ದುಡ್ಡು ನೀವು ಹೊಡಿಬೇಕು, ಎಲ್ಲದಕ್ಕೂ ನೀವೇ ಮಾಡಬೇಕು, ಬೇರೆಯವ್ರು ಯಾರೂ ಬರೋಲ್ಲ. ಸೊ ಬೇರೆಯವರು ಎಷ್ಟೇ ಏನೇ ಮಾತಾಡಲಿ, ಏನೇ ಅಂದ್ಕೊಳ್ಳಿ, ಏನೇ ಆಗಲಿ, ಲೈಕ್ ನಾವು ಕ್ರಿಂಜಿ ಥರ ಇರಬೇಕು ಅವ್ರ ಮುಂದೆ. ಏನಪ್ಪ ಏನು ಹಿಂಗೆ, ಅವ್ರು ನಮ್ಮ ನೋಡಿಕೊಂಡು ನಗಾಡಿದ್ರೂ ಪರವಾಗಿಲ್ಲ, ನಮ್ಮದೇನು ಹೋಗುತ್ತೆ ಅಲ್ಲ. ನಮ್ಮ ಪಾಡಂಗೆ ನಾವು ಆರಾಮ್ಸೆ ಲೈಫ್ ಲೀಡ್ ಮಾಡಬೇಕು. 1000 ಜನ 1000 ಮಾತಾಡಿ ನಾವು ಹೆಂಗಿರ್ತೀವಿ ಅನ್ನೋದ್ರೆ ನಮ್ಮ ಮೇಲೆ ಡಿಪೆಂಡ್ ಆಯಿತಾ. ಸೊ ಬನ್ನಿ ಹೋಗೋಣ. ಇಲ್ಲೇ ಮೈಕ್ ಬಂತು, ಹಂಗೆ ಹೋಗಿ ಮೈಕ್ ಇಸ್ಕೊಂಡು ಈಗಿರೋ ವಯಸ್ಸಿಗೂ ಮೈಕ್ ಹಾಕಿದ್ಮೇಲೆ ಇರೋ ವಯಸ್ಸಿಗೂ ಯಾವ ಥರ ಇರುತ್ತೆ ಅಂತ ನೋಡೋಣ. ಆರ್ಡರ್ ಮಾಡಿದ್ದೆ ಬೇರೆ ಮೈಕು, ಬಂದಿರೋದೇ ಬೇರೆ ಮೈಕು. ಈ ತರ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ಖಂಡಿತವಾಗ್ಲೂ ಆರ್ಡರ್ ಮಾಡ್ತಾ ಇರ್ಲಿಲ್ಲ. 1500 ರೂಪಾಯಿಗಳು ದಂಡವಾಗಿದೆ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಈ ತರ ಎಲ್ಲ ಇರ್ತಾರ ಜನರು ಮೋಸ ಮಾಡ್ಲಿಕ್ಕೆ. ಒಂದ್ ಹೇಳ್ತೀನಿ ಗೊತ್ತಾ, ಏನಂತ ಅಂದ್ರೆ, ನಾವು ಮೋಸ ಆಗೋ ತನಕ ಮೋಸ ಮಾಡೋರ್ನ ಮೋಸ ಮಾಡ್ತಾನೆ ಇರ್ತಾರೆ. ಸೊ ಪ್ಲೀಸ್ ಯಾವ್ದೇ ಕಾರಣಕ್ಕೂ ವೆಬ್ಸೈಟ್ ಆಗಿರ್ಲಿ, ಬೇರೆ ಏನೇ ಆಗಿರ್ಲಿ, ಅದರಿಂದ ಆರ್ಡರ್ ಮಾಡಕ್ ಹೋಗ್ಬೇಡಿ ಆಯ್ತಾ. ಅದರಿಂದ ನಾನು ತುಂಬಾ ದುಡ್ಡು ಖರ್ಚು ಮಾಡಿದ್ದೀನಿ ಆಯ್ತಾ. ನಾನು ಆರ್ಡರ್ ಮಾಡಿದ್ದೆ ಬೇರೆ ಮೈಕ್, ಇಲ್ಲಿ ಬಂದಿರೋದೇ ಬೇರೆ ಮೈಕ್. ಸೊ ಈಗ ನನಗೆ ಹೆಂಗೆ ಅಂತ ಅಂದ್ರೆ, ಅದು ಮತ್ತೆ ವಾಪಸ್ ಹಾಕ್ಲಿಕ್ಕೂ ಆಗಲ್ಲ, ಯಾಕಂದ್ರೆ ಇದು ವೆಬ್ಸೈಟ್. ಸೊ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಇದು 3ನೇ ಸಲ ಈ ತರ ಆಗ್ತಾ ಇರೋದು. 3ಕ್ಕೆ ಮುಕ್ತಾಯ ಅನ್ಕೊಂಡು ಇಲ್ಲಿಗೆ ನಾನು ವೆಬ್ಸೈಟ್ ಇಂದ ಆರ್ಡರ್ ಮಾಡೋದಾಗ್ಲಿ, ಅಥವಾ ಯಾವ್ದಾದ್ರು ಯಾವುದೇ ಆನ್ಲೈನ್ ಏನೇ ಆರ್ಡರ್ ಮಾಡೋದಾಗ್ಲಿ ನಿಲ್ಲಿಸ್ತೀನಿ. ನೋಡೋಣ ಏನಾಗುತ್ತೆ. ಲೆಟ್ಸ್ ಗೋ. ಇಲ್ಲಿಂದ ಮನೆ ಸಿಕ್ಕಾಪಟ್ಟೆ ದೂರ ಇದೆ, ಸಿಕ್ಕಾಪಟ್ಟೆ ದೂರ ಇದೆ. ಅದಕ್ಕೆ 1-2 ದಿನ ಗ್ಯಾಪ್ ಕೊಟ್ಟೆ ಆಯ್ತಾ. ಇನ್ಮೇಲೆ ಗ್ಯಾಪ್ ಇಲ್ಲ, ಏನಿಲ್ಲ, ಡೈರೆಕ್ಟ್ ಬ್ಲಾಗ್ ಬರ್ತಾ ಇರುತ್ತೆ. ಇನ್ನೊಂದು ನನ್ನ ಫ್ರೆಂಡ್ ಹತ್ರ ಇನ್ನೊಂದು ಗೋಪ್ರೋ ಉಂಟು, ಆ ಗೋಪ್ರೋನು ಬೈ ಮಾಡಕ್ ಟ್ರೈ ಮಾಡ್ತೀನಿ.
ಸೊ ಅಪ್ಡೇಟ್ ಆಗ್ತಾ ಇರ್ಬೇಕು. ಏನ್ ಮಾಡಕ್ಕಾಗಲ್ಲ, ಕ್ಯಾಮ್ರಾ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಇರಕ್ಕಾಗಲ್ಲ. ಏನಾದ್ರು ಮಾಡ್ತಾ ಇರ್ಬೇಕು. ನೋಡೋಣ ಹೋಗೋಣ, ಏನಾಗ್ತದೆ ನೋಡೋಣ. ಬನ್ನಿ ಗಾಯ್ಸ್, ಇರ್ಲಿ ಏನಾಗಲ್ಲ. ಇದು ಒಳ್ಳೆ ರೆಕಾರ್ಡ್ ಮಾಡ್ತಿದೆ, ಪರವಾಗಿಲ್ಲ. ಬಟ್ಟಿಗೆ ವರ್ತ್ ಅನ್ಸಕ್ಕೆ 100% ವರ್ತ್ಗೆ ನಾನು 70% ಅಂತೀನಿ. ನಾನು ಹಾಕಿರೋ ಅಷ್ಟು ದುಡ್ಡಲ್ಲಿ 70% ವರ್ತ್ ಅಷ್ಟೇ. ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ನಾನು ಕ್ಲಿಪ್ದು ಗ್ರೊನೇರೋ ಆರ್ಡರ್ ಮಾಡಿದ್ದು, ಇಲ್ಲಿ ಗ್ರೊನೇರೋ ಬರ್ಲಿಲ್ಲ, ಬೇರೆ ಮೈಕ್ ಬಂದಿದೆ ಚೈನಾ ಮಾಡಲು. ಯಾವಾಗ ಎಕ್ಕುಟ್ಟೋಗುತ್ತಾ ಗೊತ್ತಿಲ್ಲ. ಹಿಂಗ್ ಇರ್ತಾರಪ್ಪ. ನೋಡೋಣ ಏನಾಗುತ್ತೆ. ಹಬ್ಬ, ಈಗ ಏನ್ ಸೌಂಡ್ ಇಲ್ಲ ಏನಿಲ್ಲ, ಆರಾಮ ಮಾತಾಡ್ಕೊಂಡು ಹೋಗ್ಬೋದು. ಗೈಸ್ ಏನಂತಂದ್ರೆ, ಗಾಡ್ ಪರ್ಮಿಷನ್ ಇಲ್ಲ ಅಂತಂದ್ರೆ ಒಂದು ಗ್ರಾಸ್ ಕೂಡ ಅಲ್ಲಾಡಲ್ಲ ಅಂತಾರಲ್ಲ. ಸೊ ಅದು ಹಾಗೆ ನನ್ನ ಲೈಫ್ ಕೂಡ ಹಾಗೆ ಇರ್ಬೋದು. ಇಲ್ಲಪ್ಪ, ನೀನು ಫಸ್ಟ್ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಡ, ಝೀರೋಯಿಂದ ಸ್ಟಾರ್ಟ್ ಮಾಡಿ ಮುಂದೆ ದೊಡ್ಡ ಆಗಿದ ತಕ್ಷಣ ಇನ್ನ ಗ್ರ್ಯಾಂಡ್ ಆಗಿ ಮಾಡು ಅಂತ. ಸೊ ಅದೇ ಇದರಿಂದ ಹೇಳಿರ್ಬೇಕೇನೋ ಗೊತ್ತಿಲ್ಲ. ಸೊ ಅದಕ್ಕೆ ನನ್ಗೆ ಇವತ್ತು ಈ ತರ ಆಗಿರೋದು. ನೋಡೋಣ ಏನಾಗುತ್ತೆ ಅಂತ. ನಾನು ಸೀರಿಯಸ್ಲಿ ಅನ್ಕೊಂಡಿರ್ಲಿಲ್ಲ ಗೈಸ್, ನನ್ಗೆ ಈ ತರ ಇವತ್ತು ಬಕ್ರ ಆಗ್ತೀನಿ ಅಂತ. ಬಕ್ರ ಅಲ್ಲ, ಬಟ್ 75% ಅನ್ಕೊಂಡಿದೀನಿ. 75% ನನಗೆ ವರ್ತ್ ಇಟ್ ಇದೆ 100ಗೆ, ನಾನು ಕೊಟ್ಟಿರೋ ಅಮೌಂಟಿಗೆ. ಇದು ಬನ್ನಿ ಹೋಗ್ತಾ ಏನಾಗುತ್ತೆ ಅಂತ ಹೇಳೋಣ. ಆಕ್ಚುಲಿ ನಮ್ಮ ತುಂಬಾ ಬಾಯ್ಸ್ ಇದೇ ಇಂದ್ರಾಳಿಲೇ ಇರೋದು, ನಾನು ಸಹ ಇಂದ್ರಾಳಿಲೇ ಇರೋದು. ನಾನು ನಾರ್ಮಲ್ ಆಗಿ ವ್ಲಾಗ್ ಮಾಡ್ಬೇಕಾದ್ರೆ ನನಗನ್ಸೋದೇನಂತ ಅಂದ್ರೆ, ಯಾಕೆ ಈ ತರ ಲೈಫ್ ಇದೆ, ಇನ್ನ ಏನಾದ್ರು ಮಾಡ್ಬೇಕು, ಇದೇ ಸಾಕಾಗಲ್ಲ, ಇಷ್ಟೇನಿಲ್ಲ, ಇನ್ನ ಏನಾದ್ರು ಮಾಡ್ಬೇಕು ಅನ್ಸುತ್ತೆ. ಅದು ಆಕ್ಚುಲಿ ನೋಡಿ, ಅದು ಲೈಟಿಂಗ್ಸ್ ಅದು ಲೈಟಿಂಗ್ಸ್ ಬಿಟ್ಟಿದಾರ ಮಿಂಚುಳನ ಗೊತ್ತಿಲ್ಲ, ಮೇ ಬಿ ಲೈಟಿಂಗ್ಸ್ ಇರ್ಬೇಕು. ನನಗೆ ಲಾಗ್ ಮಾಡಿ ಇಲ್ಲಿ ಹಿಡಿಯೋದು ಆ ತರ ವೇರಿಯೇಷನ್ ಮಾಡ್ತಾ ಇರ್ತೀನಿ. ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಒಂದೊಂದ್ಸಲ. ಎಲ್ಲಿ ಹಿಡಿಯೋದಪ್ಪ ಅಂತಾನೆ ಅನ್ನಿಸ್ತದೆ. ನನಗೊಂದು ಭಯ ಅಂತಂದ್ರೆ ಏನಂತಂದ್ರೆ, ನಾನು ವ್ಲಾಗ್ ಮಾಡ್ಬೇಕಾದ್ರೆ ಇದೇ ತರ ಕತ್ಲಲ್ಲಿ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅನ್ಕೊಡಿ, ಹಿಂದೆ ಏನಾದ್ರು ನೆಗೆಟಿವ್ ಎನರ್ಜಿ ಬಂದ್ರೆ ಅದು ಕ್ಯಾಪ್ಚರ್ ಮಾಡ್ಬಿಡುತ್ತೆ ಕ್ಯಾಮ್ರಾ. ಅದೊಂದು ನಮ್ಗೆ ಭಯಂಕರ ಸಂಗತಿ. ಎಷ್ಟು ಭಯ ಆಗ್ತದೆ, ಸಿಕ್ಕಾಪಟ್ಟೆ ಭಯ ಆಗ್ತದೆ. ಅಲ್ಲೇನಾದ್ರೂ ನೆಗೆಟಿವ್ ಎನರ್ಜಿ ಕ್ಯಾಪ್ಚರ್ ಮಾಡ್ಬಿಟ್ರೆ ನಾನೇನ್ ಮಾಡ್ಲಪ್ಪ ಅಂತ. ಸ್ವಲ್ಪ ನನ್ಗೆ ಚೂರು 0.0% ನನಗೆ ದೆವ್ವದ ಕಂಡ್ರೆ ಭಯ. ಮೊನ್ನೆ ದೆವ್ವದ ಬಗ್ಗೆ ವಿಡಿಯೋ ಮಾಡ್ತೀನಿ, ಸಾಕಾಗಿದೆ ಗೋಸ್ಟ್ ಸ್ಟೋರಿ. ನನ್ ರೂಮ್ ಸೆಟಪ್ ರೆಡಿ ಆಗ್ತಿದೆ, ಸ್ಟೋರಿ ಎಕ್ಸ್ಪ್ಲೈನ್ ಮಾಡಿ ಎಲ್ಲ ಮಾಡೋಣ. ಬನ್ನಿ ಹೋಗೋಣ. ಇಲ್ಲಿ ಕತ್ಲೆ, ಸಿಕ್ಕಾಪಟ್ಟೆ ಕತ್ಲೆ ಇದೆ ಇಲ್ಲಿ. ಹೋಗ್ತಾ ಮಾತಾಡೋಣ. ರೂಮ್ಗೆ ಹೋಗಿ ಎಂಡ್ ಮಾಡ್ತೀನಿ ಇವತ್ತಿನ ವಿಡಿಯೋ. ಬನ್ನಿ ಹೋಗೋಣ. ಈಗ ಚೆಕ್ ಮಾಡ್ತಿದ್ದೆ ಏನಂತಂದ್ರೆ, ಕ್ಯಾಮ್ರಾ ಕೆಳಗಿಟ್ಟಿದ್ದೀನಿ ನಾನು, ನೋಡಿ ಇಲ್ಲಿ. ಈ ಕ್ಯಾಮ್ರಾ ಕೆಳಗಿಟ್ಟಿದ್ದೀನಲ್ಲ, ಏನಾದ್ರೂ ಕ್ಯಾಮ್ರಾ ಕೆಳಗಿಟ್ರೆ ವಾಯ್ಸ್ ಯಾವ ತರ ಬರುತ್ತೆ, ಏನ್ ಕತೆ ಅಂತ ಚೆಕ್ ಮಾಡ್ತಿದ್ದೆ. ನೋಡೋಣ ವಾಯ್ಸ್ ಯಾವ ತರ ಇದೆ ಅಂತ. ಯಾರಿಗೂ ಗೈಸ್ ಏನಂತಂದ್ರೆ, ಯಾರಿಗೆ ಏನೇ ಆದ್ರೂ ಕೂಡ ಎದುರ್ಕೊಂಬಾರ್ದು. ಅಂದ್ರೆ ಎದುರ್ಕೊಂಬಾರ್ದು ಅಂತಂದ್ರೆ ನೆಗೆಟಿವ್ ಎನರ್ಜಿ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಈಗ ನೀವೊಬ್ರು ಬೆಳೀತಿದ್ದೀರಾ ಅಂತ ಗೊತ್ತಾದ್ರೆ ಸಿಕ್ಕಾಪಟ್ಟೆ ಜನ ಮಾತಾಡ್ತಾರೆ ನಿಮ್ ಬಗ್ಗೆ. ಕೆಟ್ಟದಾಗ ಮಾತಾಡೋದಾಗಿರ್ಬೋದು, ಅಥವಾ ನೀನೇನ್ ಕಿದ್ದಾಗ್ತೀಯ ಅಂತ ಆಗಿರ್ಬೋದು. ಏನ್ ಸಾವಿರ ಜನ ಸಾವಿರ ತರ ಮಾತಾಡ್ತಾರೆ. ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೊಂಬಾರ್ದು. ನಾವ್ಯಾರು, ನಾವ್ ಏಂತಕ್ ಬಂದಿದ್ದೀವಿ, ನಮ್ ಕೆಲ್ಸ ಏನು, ನಾವೇನ್ ಮಾಡ್ಬೇಕು ಅಂತ ನಮಗ್ ಮಾತ್ರ ಗೊತ್ತಿದ್ರೆ ನಾವೇನು ಬೇಕಾದ್ರೂ ಗೆಲ್ಬೋದು. ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನಾವ್ ಎಂತ ಬೇಕಾದ್ರೂ ಗೆಲ್ಬೋದು. ಇನ್ನ ರೂಮ್ ಇದೆ, ಸಿಕ್ಕಾಪಟ್ಟೆ ದೂರ ಇದೆ. ಇನ್ನಷ್ಟು ನಡ್ಕೊಂಡು ಹೋಗ್ತಾ ಇದೀನಿ ನೋಡಿ. ಕೊನೆಗೂ ಮನೆಗ್ ಬಂದೆ. ಈಗ ಮನೆಗ್ ಬಂದು ಸ್ವಲ್ಪ ಬರೆಯೋದಿದೆ, ಬರ್ಕೊಂಡು ಪಟ ಎಲ್ಲ ಕಂಪ್ಲೀಟ್ ಮಾಡಿ ನಾಳೆ ವಿಡಿಯೋಗೆ ರೆಡಿ ಆಗ್ತೀನಿ. ನಾಳೆ ಒಂದು ಬ್ಯೂಟಿಫುಲ್
ಕಂಟೆಂಟ್ ಜೊತೆ ಬರ್ತಾ ಇದ್ದೀನಿ. ಫುಲ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ, ಇದೇ ತರ ಕಂಟೆಂಟ್ ಬರ್ತಾ ಇರುತ್ತೆ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗುವ ನಾಳೆ. ಬಾಯ್ ಬಾಯ್.